ವಿಡಿಯೋ ಪೋಸ್ಟ್ ಮಾಡಿದ್ದೆ ಮೀಶೋ ವರ್ಕ್ ಬಗ್ಗೆ. ಅದು ತುಂಬ ಜನ ನಂಗೆ ಕ್ವಶನ್ ಕೇಳಿದ್ದೀರಾ, ಇದು ಜಾಬಾ ಯಾವ ಥರ ಏನು ಅಂತ. ಸೊ ಅದ್ರದ್ದು ಕಂಪ್ಲೀಟ್ ನಾನು ಡೀಟೇಲ್ಸ್ ಇವಾಗ ಹೇಳ್ತೀನಿ. ಅದು ನಿಮ್ಗೊಂದು 2-3 ಡೌಟ್ನ ನಾನು ಫಸ್ಟು ಕ್ಲಿಯರ್ ಮಾಡಿಬಿಡ್ತೀನಿ. ವರ್ಕ್ ಫ್ರಮ್ ಹೋಮ್ ಅಲ್ಲ ಅದು, ಮತ್ತು ಪ್ಯಾಕಿಂಗ್ ಜಾಬ್ ಅಲ್ಲ ಅದು. ತುಂಬ ಜನ ಕ್ವಶನ್ ಕೇಳಿದ್ದೀರಾ ನನಗೆ, ಪ್ಯಾಕಿಂಗ್ ಜಾಬಾ, ನಮಗೂ ಹೇಳಿ, ಮನೇಲಿ ಕುತ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇದು ನಾವು ಸಪ್ಲೈಯರ್ ಆಗಿ ಮೀಶೋ ಜೊತೆ ವರ್ಕ್ ಮಾಡೋದು. ಅಂದರೆ ಲೈಕ್ ಇವಾಗ ನಾವು ಮನೇಲೆ ಕುತ್ಕೊಂಡು ನಾವೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದನ್ನು ಕ್ಲಿಯರ್ ಮಾಡ್ತೀನಿ ನಾನು. ತುಂಬ ಜನ ಕೇಳಿದ್ದೀನಿ ನನಗೆ, ಪೇಮೆಂಟ್ ಕಟ್ಟಬೇಕಾ, ಏನಾದರೂ ಸ್ಕ್ಯಾಮ್ ಇದೆಯಾ. ಇದು ಮೀಶೋ ಒಂದು ಬ್ರ್ಯಾಂಡ್ ಅಲ್ವಾ, ಅವ್ರ ಜೊತೆಗೆ ನಾವು ಟೈಅಪ್ ಆಗಿ ಕೆಲಸ ಮಾಡೋದಿದು. ಅಂದರೆ ಇವಾಗ ನಾವು ಒಂದು ಬಟ್ಟೆ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ತೀವಲ್ವಾ, ಅದೇ ಥರ ಇದು. ಬಟ್ ನಾವು ಇಲ್ಲಿ ಏನು ಬಟ್ಟೆ ಅಂಗಡಿ ಇಡಲ್ಲ, ಏನಿರಲ್ಲ, ನಾವೆಲ್ಲೂ ಹೋಗಿ ಮಾರಾಟ ಮಾಡೋಂಗಿರಲ್ಲ. ಅಯ್ಯೋ ಎಲ್ಲಿ ಲಾಸ್ ಆಗುತ್ತೆ, ಬಾಡಿಗೆ ಕಟ್ಟಬೇಕು ನಾವು. ಅಂದರೆ ಇವಾಗ ಮಳಿಗೆಗಳು ಮಾಡ್ಕೊಂಡಿರೋ ಅಲ್ಲಿಗೆಲ್ಲ ಬಾಡಿಗೆ ಕಟ್ಟಬೇಕು, ಅದೆಲ್ಲ ಇರುತ್ತೆ. ಬಟ್ ಇಲ್ಲಿ ಏನೂ ಆ ಥರ ಇಲ್ಲ. ಬಟ್ ಇಲ್ಲೇನಂದರೆ ನಮ್ಮ ಮನೇಲೆ ನಾವೆಲ್ಲ ಕೆಲಸ ಮಾಡ್ತೀವಿ, ಮತ್ತು ನಮಗೆ ಎಲ್ಲ ಡೆಲಿವರಿ ಬಾಯ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ, ಫಸ್ಟಿಗೆ ನಾವು ಮೀಶೋಗೆ ಹೋಗಿ ಮೀಶೋ ಅಲ್ಲಿ ಸಪ್ಲೈಯರ್ ಅಕೌಂಟ್ನ ನಾವು ಓಪನ್ ಮಾಡ್ಕೋಬೇಕು. ನಾನು ಫಸ್ಟು ಸಪ್ಲೈಯರ್ ಅಕೌಂಟ್ ಹೆಂಗೆ ಓಪನ್ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಓಕೆ, ಒಂದು ಸ್ವಲ್ಪ ಎಲ್ಲ ಜನ ಸೇರ್ಕೊಬಿಡ್ಲಿ. ಲೈವ್ಗೆ ಎಲ್ಲ ಜಾಯಿನ್ ಆದಮೇಲೆ ನಾನು ನಿಮ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಹಾಯ್ ನನಗೆ ನಿಮ್ಮ ಮೆಸೇಜ್ಗೆಲ್ಲ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಬೇಗ ಹೇಳಿ ಮುಗಿಸ್ಬೇಕು. ತುಂಬ ಜನ ನನಗೆ ನೆನ್ನೆನೇ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರಿ. ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಲೇಟ್ ಆಗುತ್ತೆ. ಅಲ್ಲಿ ತನಕ ನನ್ನ ವ್ಯೂವರ್ಸ್ ಯಾರು ಪೇಷನ್ಸಿಂದ ಇರಲ್ಲ. ಅದಕ್ಕೋಸ್ಕರ ನಾನು ಲೈವಲ್ಲೇ ಬಂದು ಹೇಳ್ತಾ ಇದ್ದೀನಿ. ನನಗೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಮತ್ತೆ ನಾನು ಯೂಟ್ಯೂಬಲ್ಲೆಲ್ಲ ಹಾಕೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಮೊದಲಿಗೆ ನೀವು ಎಲ್ಲ ಮೀಶೋ ಅಕೌಂಟ್ ಯಾರ್ಯಾರ ಹತ್ರ ಇರಲ್ಲ ಅವರು ಮೀಶೋನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಸ್ ತೋರಿಸ್ತಾ ಹೋಗ್ತೀನಿ, ಆಯಿತಾ. ಏನೇ ಡೌಟ್ಸ್ ಇದ್ರೂ ನಂಗೆ ನೀವು ಅಲ್ಲಿ ಕೆಳಗಡೆ ಮೆಸೇಜ್ ಮಾಡಿ, ಹೇಳ್ತಾ ಹೋಗ್ತೀನಿ. ನಾವು ಫಸ್ಟು ಮೀಶೋದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿ ಅಲ್ಲೋಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಇಲ್ಲಿದೆ ನೋಡಿ, ಕೆಳಗಡೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೂ ನಾನು ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಜಸ್ಟ್ ನಾನು ಹೆಂಗೆ ಏನು ಪ್ರೊಸೀಜರ್ ನಿಮ್ಗೆ ಹೇಳ್ತೀನಿ. ಕೆಳಗಡೆ ಇಲ್ಲಿ ರೈಟ್ ಸೈಡಲ್ಲಿ ಅಕೌಂಟ್ ಅಂತ ಇರುತ್ತೆ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬ್ಯಾಂಕ್ UPI ಡೀಟೇಲ್ಸ್, ಪೇಮೆಂಟ್ ಆ್ಯಂಡ್ ರೀಫಂಡ್, ವಿಶ್ ಲಿಸ್ಟೆಡ್ ಪ್ರಾಡಕ್ಟ್ಸ್ ಹಿಂಗೆಲ್ಲ ಇರುತ್ತೆ. ಅಲ್ಲಿ ಡೌನ್ ಬಂದು ನೀವು ಬಿಕಮ್ ಅ ಸಪ್ಲೈಯರ್ ಅಂತ ಇದೆ, ಅಲ್ಲಿಗೆ ಹೋಗಿ ನೀವು ಓಕೆ ಕೊಡಬೇಕು. ಕೊಟ್ಟ ಮೇಲೆ ನಿಮಗೆ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಬರುತ್ತೆ, ಕಾಣಿಸ್ತಿದ್ಯಾ? ಯಾಕೋ ಇದು ಕರೆಕ್ಟಾಗಿ ಕಾಣ್ತಿಲ್ಲ. ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ತೋರಿಸ್ಕೊಡ್ತೀನಿ ನಿಮಗೆ ನಾನು. ಮತ್ತು ಈ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮ್ಗೇನಾದರೂ ಯಾರು ನನ್ನ ಲೈವ್ ಇನ್ನೂ ನೋಡಿರಲ್ಲ ಅವ್ರು ಬೇಕಾದರೆ ಅಲ್ಲಿ ಹೋಗಿ ವಿಡಿಯೋ ನೋಡ್ಕೋಬೋದು, ನಿಮ್ಗೆ ಡೌಟ್ ಕ್ಲಿಯರ್ ಆಗುತ್ತೆ. ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಓಪನ್ ಆಗ್ತಿಲ್ಲ. ಆಲ್ಮೋಸ್ಟ್ ತುಂಬ ಜನ ಎಲ್ಲ ಈಗ ಮನೇಲೆ ವರ್ಕ್ ಮಾಡ್ತಿದ್ದಾರೆ, ಮತ್ತು ಇದರಲ್ಲಿ ನಿಮಗೆ ಲಾಭನೂ ಜಾಸ್ತಿ ಇದೆ. ನಾವೀಗ ಪೇಜಲ್ಲೆಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಹಾಕ್ಕೊಂಡು ನಾವು ಅಲ್ಲಿ ನಾವು ಪ್ರಮೋಷನ್ ಮಾಡಿ ಅಲ್ಲಿ ಯಾರು ತಗೊಳ್ಳಲ್ಲ. ಸೊ ಅದ್ರ ಬದಲು ಇದು ಬೆಸ್ಟ್. ಇಲ್ಲಿ ಏನು ನೀವು ಪ್ರಮೋಷನ್ ಮಾಡೋಂಗಿರಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡೋಂಗಿರಲ್ಲ. ನಿಮ್ಮ ಪ್ರಾಡಕ್ಟ್ನ ಡೈರೆಕ್ಟಾಗಿ ನೀವು ಮೀಶೋ ಜೊತೆ ಟೈಅಪ್ ಆಗಿ ಸೇಲ್ ಮಾಡೋದು. ಮೀಶೋ ಅವರೇ ಎಲ್ಲ ಮಾಡ್ತಾರೆ. ನಿಮ್ಮದು ಪ್ಯಾಕಿಂಗ್ ಮಾಡಿ ನೀವು ರೆಡಿ ಮಾಡಿ ಇಟ್ಟರೆ ಸಾಕು, ಮೀಶೋ ಅವರೇ ಬಂದು ಕಲೆಕ್ಟ್ ಮಾಡ್ತಾರೆ. ನೀವೇನೂ ಎಲ್ಲೂ ಹೋಗಿ ನಾವು ಕೊಡೋಂಗಿರಲ್ಲ. ಅವರೇ ನಿಮ್ಮದು ಡೆಲಿವರಿ ರೆಡಿ ಆಗಿದ ತಕ್ಷಣ, ಪ್ಯಾಕಿಂಗ್ ರೆಡಿ ಆಗಿದ ತಕ್ಷಣ ಡೆಲಿವರಿ ಬಾಯ್ ಬಂದು ನಿಮ್ಗೆ ಕಾಲ್ ಮಾಡ್ತಾರೆ. ನಿಮ್ಮ ಮನೆ ಅಡ್ರೆಸ್ಗೆ ಬಂದು ಅವರೇ ಪಿಕ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ರಿಟರ್ನ್ ಕೊಡೋಂಥ ಪ್ರಾಡಕ್ಟ್ ಇದ್ರೂ ಅವರೇ ಬಂದು ನಿಮಗೆ ರಿಟರ್ನ್ ತೊಗೊಂಡು ಹೋಗ್ತಾರೆ. ಅವರೇ ರಿಟರ್ನ್ ಬಂದು ನಿಮ್ಮ ಪ್ಯಾಕೇಜ್ ನಿಮಗೆ ತಲುಪಿಸ್ತಾರೆ. ಸಪ್ಲೈಯರ್ ಅಕೌಂಟು ನಾನು ಹೇಳ್ದೆ ಅಲ್ವಾ, ಸಪ್ಲೈಯರ್ ಅಕೌಂಟ್ ಅಂತ ಇರುತ್ತೆ, ಬಿಕಮ್ ಎ ಸಪ್ಲೈಯರ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನಾವು ಓಕೆ ಕೊಟ್ಟರೆ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಬರುತ್ತೆ. ಅಲ್ಲೋಗಿ ಓಕೆ ಕೊಟ್ಟ ಮೇಲೆ ಈ ಥರ ನಿಮ್ಮದು ಮೇಲ್ ನಂಬರು ಮತ್ತು ಕೆಳಗಡೆ ನೆಕ್ಸ್ಟ್ ಅಂತ ಇದೆ. ನೀವು ಯಾವ ನಂಬರ್ ಬೇಕೋ ಆ ನಂಬರ್ಗೆ ಓಕೆ ಮಾಡ್ಕೋಬೋದು.
ಏನಾದ್ರು ನಿಮಗೆ ಅಲ್ಲಿ ಎರರ್ ಅಂತ ಬಂತು ಅಂತಂದ್ರೆ ಆ ಟೈಮಲ್ಲಿ ನೀವು ಮತ್ತೆ ಲಾಗೌಟ್ ಆಗಿ ಲಾಗಿನ್ ಆಗಬೇಕು. ವೆರಿಫೈ ಮಾಡ್ತಾರೆ ನಿಮ್ಮ ಅಕೌಂಟ್ನ, ಮೀಶೋ ಅಕೌಂಟಾ ಅಲ್ವಾ ಅಂತ ಹೇಳಿ. ನಾನು ಆಲ್ರೆಡಿ ನನ್ನ ಫೋನಲ್ಲಿ ಮಾಡ್ಕೊಬಿಟ್ಟಿದ್ದೀನಿ. ಸೊ ನಾನು ಇದ್ರಲ್ಲಿ ತಗೊಳುತ್ತಾ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ದಿನದಿಂದ ನೀವು ಮೀಶೋ ಅಲ್ಲಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ಬೇಕು. ಹೊಸದಾಗಿ ಅಕೌಂಟ್ ಮಾಡೋರಿಗೆ ಮೇ ಬಿ ಕೊಡ್ತಾರಾ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಇದು ಹೊಸ ಅಕೌಂಟು ಓಪನ್ ಮಾಡ್ತಿರೋದು, ಅದರಲ್ಲಿ ತಗೋತಾ ಇಲ್ಲ, ಸರ್ವರ್ ಎರರ್ ಅಂತ ಬರ್ತಿದೆ. ನಿಮ್ಗೆ ತೋರ್ಸಕ್ಕೋಸ್ಕರ ನಾನು ಈ ಹೊಸ ಅಕೌಂಟ್ ನೋಡ್ತಾ ಇದ್ದೀನಿ. ಇದ್ರಲ್ಲಿ ಓಪನ್ ಆಯಿತು. ನೆಕ್ಸ್ಟ್ ಈ ಥರ ಪೇಜ್ ಒಂದು ಬರುತ್ತೆ. ಇದ್ರಲ್ಲಿ ಕಾಣಿಸ್ತಾನೆ ಇಲ್ಲ, ಕಾಣಿಸಲ್ಲ. ಇದರಲ್ಲಿ ಒಂದು ನಿಮಗೆ ಕಂಪ್ಲೀಟ್ ಅಕೌಂಟ್ ಡೀಟೇಲ್ಸ್ ಅಂತ ಕೊಡ್ತಾರೆ ಫಸ್ಟು. ಅಲ್ಲಿ ನಾನ್ GST GST ಅಂತ ಇರುತ್ತೆ. ಇಲ್ಲಿ GST ಮಾಡಿಸಿಲ್ಲ ಅನ್ನೋರು ಬೇಕಾದ್ರೆ ನೀವು ಇಲ್ಲಿ ಹೋಗಿ ಯೂಸ್ ಮಾಡ್ಬೋದು. ಅಂದ್ರೆ ಈಗ ಸೇಲ್ ಮಾಡ್ಬೋದು, GST ಮಾಡಿಸಿರೋರೇ ಮಾಡ್ಬೇಕಾ ಅನ್ನೋ ಡೌಟ್ ಇರುತ್ತೆ. ಸೊ ನಾವಿಲ್ಲಿ ಏನ್ ಮಾಡಬೇಕು, ನಾನ್ GST ಕೊಡಬೇಕು. ವರಿ ನಾಟ್, ಯು ಕ್ಯಾನ್ ಸೆಲ್ ವಿತೌಟ್ GST ಅಂತ ಇದೆ, ಅಲ್ಲಿಗೆ ಹೋಗಿ ಓಕೆ ಕೊಡಬೇಕು. ನೋ ಅನ್ನೋದಕ್ಕೆ ಟಿಕ್ ಮಾಡಿ. ಆಗ ಪ್ಯಾನ್ ನಂಬರ್ ನಿಮ್ದು ಮತ್ತೆ ID, ಇಮೇಲ್ ID, ಫುಲ್ ಅಡ್ರೆಸ್, ಫುಲ್ ನಂಬರ್, ಇಷ್ಟು ಡೀಟೇಲ್ಸ್ ಕೇಳ್ತಾರೆ. ಅಲ್ಲಿಗೆ ಕೊಟ್ಟಿದ ತಕ್ಷಣ ನೀವು ಓಕೆ ಕೊಟ್ರೆ ಅಲ್ಲಿಗೆ ಅಕೌಂಟ್ ನಿಮ್ಗೆ ಡೀಟೇಲ್ಸ್ ಕೇಳ್ತಾರೆ, ಅದು ಕ್ರಿಯೇಟ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಕಂಪ್ಲೀಟ್ ನಿಮ್ದು ಡೀಟೇಲ್ಸ್ ಎಲ್ಲ ಕೊಡಬೇಕು. ಪಿಕಪ್ ಅಡ್ರೆಸ್ ಕೇಳ್ತಾರೆ, ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ, ಸಪ್ಲೈಯರ್ ಡೀಟೇಲ್ಸ್, ಇಷ್ಟು ಹೋಗಿ ಅಲ್ಲಿ ಮೆನ್ಷನ್ ಮಾಡಬೇಕು ನೀವು. ಅದಾದ್ಮೇಲೆ ನಿಮ್ಗೆ ಸಪ್ಲೈಯರ್ ಅಕೌಂಟ್ ಓಪನ್ ಆಗುತ್ತೆ. ನಿಮಗೆ ನಾನ್ GST ಮೇಲೆ ಕೊಟ್ಟಿದ ತಕ್ಷಣ ನಿಮ್ದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನೀವು ಎನ್ರೋಲ್ಮೆಂಟ್ ID ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಓಪನ್ ಆದ್ಮೇಲೆ ಪ್ಯಾನ್ ನಂಬರು, ನಿಮ್ದು ಫುಲ್ ನೇಮು, ಮತ್ತೆ ಇಮೇಲ್ ID, ಫುಲ್ ಅಡ್ರೆಸ್ ಕೊಟ್ಮೇಲೆ ನಿಮ್ಗೆ ಒಂದು ನಂಬರ್ ಅಂತ ಕೊಡ್ತಾರೆ. ನಿಮ್ಗೆ ಪ್ರೊಸೀಡ್ ಟು ಆಡ್ ಡೀಟೇಲ್ಸ್ ಕೊಡಿ. ಅದು ಕೊಟ್ಟ ಮೇಲೆ ನಿಮ್ಗೆ ಪ್ಯಾನ್ ನಂಬರ್ ಕೇಳುತ್ತೆ ಫಸ್ಟು. ಆಮೇಲೆ ಪ್ಯಾನ್ ಆಸ್ ಪರ್ ಪ್ಯಾನ್ ಅಂತ, ಸಾರಿ, ನೇಮ್ ಆಸ್ ಪರ್ ಪ್ಯಾನ್ ಅಂತ ಕೇಳುತ್ತೆ. ಅಂದ್ರೆ ನಿಮ್ ಪ್ಯಾನ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇದೆ ಅದನ್ನೇ ಕೊಡಬೇಕು. ಮತ್ತೆ ಇಮೇಲ್ ID, ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಇಮೇಲ್ ID ಕೊಡಬೇಕು. ಆಮೇಲೆ ನೀವು ಸ್ಟೇಟು ಎಲ್ಲಿ ಇದ್ದೀರಾ, ಕರ್ನಾಟಕ ಕೊಟ್ಕೊಳ್ಳಿ. ಮತ್ತೆ ಪಿನ್ ಕೋಡು, ನಿಮ್ಮ ಮನೆ ಅಡ್ರೆಸ್, ಇದೆಲ್ಲ ಕಂಪ್ಲೀಟು. ಅಂದ್ರೆ ಪಿಕಪ್ ಮಾಡೋದಕ್ಕೆ ಬರ್ತಾರಲ್ಲ ಅವರಿಗೆ ಇದು ಗೊತ್ತಾಗ್ಬೇಕು ಡೀಟೇಲ್ಸ್ ಎಲ್ಲ. ಮತ್ತೆ ಇಲ್ಲಿ ನಿಮ್ಗೆ ಕ್ಯಾಪ್ಚಾ ಕೇಳುತ್ತೆ, ಅಂದ್ರೆ ಅಲ್ಲೇ ನಂಬರ್ ಕೊಟ್ಟಿರ್ತಾರೆ, ಅದನ್ನ ಎಂಟ್ರಿ ಮಾಡೋದು. ಸಬ್ಮಿಟ್ ಕೊಟ್ರೆ ನೆಕ್ಸ್ಟ್ ವೆರಿಫೈ OTP ಕೇಳುತ್ತೆ. ನೀವು ಪ್ಯಾನ್ ಕಾರ್ಡ್ ಯಾವ ನಂಬರ್ನ ಲಿಂಕ್ ಮಾಡಿದೀರಾ ಅದ್ರ OTP ಕೇಳುತ್ತೆ. ಅಲ್ಲಿ ಹೋಗಿ ನೀವು ಓಕೆ ಮಾಡ್ಕೊಂಡ್ರೆ ಆಯ್ತು. ಅದಾದ್ಮೇಲೆ ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು. ಯಾಕಂದ್ರೆ ನಾವು ಸೇಲ್ ಮಾಡ್ತೀವಲ್ಲ, ಅದ್ರದ್ದು ಅಮೌಂಟ್ ಹಾಕೋದಕ್ಕೆ ನಮಗೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ ಅವರು. ಆ ಬ್ಯಾಂಕ್ ಡೀಟೇಲ್ಸ್ ಆದ್ಮೇಲೆ ನಿಮ್ಗೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇದಿಷ್ಟು ಸಪ್ಲೈಯರ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನಷ್ಟು ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು, ಏನೇ ಇದ್ರು, ನೀವು ವಿಡಿಯೋ ಹಾಕ್ತೀನಲ್ಲ ನಾನು, ಕಮೆಂಟ್ ಸೆಕ್ಷನ್ ನನಗೆ ನಿಮ್ಮ ಡೌಟ್ ಎಲ್ಲ ಏನೇ ಇದ್ರು ಅಲ್ಲಿ ಮೆಸೇಜ್ ಹಾಕಿ, ನಾನು ಅಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ನಾನು ನಿಮ್ಮ ಪ್ರಾಡಕ್ಟ್ನ ಹೇಗೆ ಕ್ಯಾಟಲಾಗ್ ಅಪ್ಲೋಡ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಮತ್ತೆ ಇದ್ರದ್ದು ವಿಡಿಯೋ ನಾನು ನಿಮಗೆ ನೀಟಾಗಿ ಅಲ್ಲಿ ಸ್ಟೆಪ್ ಕಾಣಿಸ್ತಿಲ್ಲ, ನನ್ನ ಮೊಬೈಲಲ್ಲಿ ತೋರಿಸಿದ್ರು ನೀಟಾಗಿ ಬರ್ತಿಲ್ಲ. ನಾನು ಅದ್ರದ್ದೇ ಒಂದು ವಿಡಿಯೋ ಮಾಡಿ ನಾನು ಸಪ್ರೇಟು ಯೂಟ್ಯೂಬಲ್ಲೂ ಪೋಸ್ಟ್ ಮಾಡ್ತೀನಿ. ಮೇಲ್ಗಡೆ ಬಯೋ ಅಲ್ಲಿ ನಂದು ಯೂಟ್ಯೂಬ್ ಲಿಂಕ್ ಇದೆ. ಮತ್ತೆ ಬಣ್ಣದ ಲೋಕಲ್ ವ್ಲಾಗ್ಸ್ ಅಂತ ನಂದು ಯೂಟ್ಯೂಬ್ ನೇಮು. ನಿಮ್ಗೆ ಅಲ್ಲಿ ಏನಾದ್ರು ನಂದು ಯೂಟ್ಯೂಬ್ ಲಿಂಕ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ಬಣ್ಣದ ಲೋಕಲ್ ವ್ಲಾಗ್ಸ್ ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಯಾವಾಗ ವಿಡಿಯೋ ಪೋಸ್ಟ್ ಮಾಡ್ತೀನಿ ಅವಾಗ ಬರುತ್ತೆ. ಸಾಧ್ಯ ಆದರೆ ನಾನು ಇವತ್ತು ಸಂಜೆನೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾಳೆ ಮಾಡ್ತೀನಿ. ಯಾಕಂದರೆ ಅದು ಕಂಪ್ಲೀಟಾಗಿ ನಾನು ಡೀಟೇಲಾಗಿ ಹೇಳಬೇಕು ನಿಮಗೆ ಸ್ಟೆಪ್ ವೈಸು. ನಾನು ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಗೆ ಹೇಳೋದ್ರಿಂದ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಯಾಕಂದರೆ ಆಲ್ರೆಡಿ ನಾನು ಸಪ್ಲೈಯರ್ ಆಗಿ ನನ್ನ ಫೋನಿಂದ ನಾನು ವರ್ಕ್ ಮಾಡ್ತಿರೋದ್ರಿಂದ ನಾನು ಮತ್ತೆ ಲಾಗೌಟ್ ಆಗಿ ಹೋದ್ರೂ ಅದು ನಂದು ಎಲ್ಲಿ ಪ್ರೊಸೀಜರ್ ಬಂದು ನಿಂತಿರುತ್ತೋ ಅಲ್ಲಿಗೆ ತೋರಿಸುತ್ತೆ. ಹಂಗಾಗಿ ಅದ್ರಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲ, ಇದು ಬಿಸ್ನೆಸ್ ಇದು. ಮತ್ತೆ ಇಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಇಲ್ಲ, ಮತ್ತೆ ಇಲ್ಲಿ ಯಾವುದೇ ರೀತಿ ಪ್ಯಾಕಿಂಗ್ ಜಾಬ್ ಇಲ್ಲ.
ನಿಮ್ಮ ಫೋನಲ್ಲಿ ನೀವು ಮನೇಲೆ ಕೂತ್ಕೊಂಡು ಫ್ರೀ ಇರೋ ಟೈಮಲ್ಲಿ ನೀವೇ ವರ್ಕ್ ಮಾಡೋ ಅಂಥದ್ದು. ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ನೀವು 1,000 ರೂಪಾಯಿಗಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ 2,000 ರೂಪಾಯಿಗಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತೆ ಎಲ್ಲಿಂದ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಓಕೆನಾ? ಓಕೆ, ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೇ ಇದ್ರು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.